ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಭಾಗ್ಯ ಸಿಗುವುದು. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ತಾವಾಗಿಯೇ ಅಧಿಕಾರವನ್ನ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡಬೇಕು. ಆಗ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಧ್ಯ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಲು ಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ. ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಹೇಳಿದ್ದಾರೆ ಶ್ರೀಗಳು. 2025ಕ್ಕೆ ಅಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತ ಹೇಳಿ ಕೋಡಿ ಶ್ರೀಗಳು ವರ್ಷ ಭವಿಷ್ಯವನ್ನ ನುಡಿದಿದ್ದಾರೆ. ಅಡ್ಡ ಬಂದಿದೆ ಸಂಗಮೇಶನಲ್ಲಿ ವನಹಿ, ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶನಲ್ಲಿ ವನಹಿ, ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶ್ರೀಗಳು 2026ರ ವರ್ಷದ ಭವಿಷ್ಯವನ್ನ ನುಡಿದಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಂಚಿಕೆ ಜೊತೆಗೆ ನಾಯಕತ್ವ ಬದಲಾವಣೆ ಚರ್ಚೆ ಕೂಡ ಸಾಕಷ್ಟು ಇರುವಂತದ್ದು. ಈ ಮಧ್ಯೆ ಕೋಡಿಮಠದ ಶ್ರೀಗಳು ಈಗ ಒಂದು ಅಚ್ಚರಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಲು ಮತದ ಸಮುದಾಯದಿಂದ ಏನು ಅಧಿಕಾರವನ್ನು ಅಷ್ಟು ಸುಲಭವಾಗಿ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅದು ಅಸಾಧ್ಯದ ಕೆಲಸ ಕೂಡ ಇರುವಂತದ್ದು. ಹಾಗಾಗಿ ಅವರಾಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ಮಾತನ್ನ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ತಾವಾಗೆ ಬಿಟ್ಟು ಕೊಟ್ರೆ ಮಾತ್ರ ಡಿಕೆಶಿ ಅವರಿಗೆ ಅವಕಾಶ ಸಿಗತ್ತೆ, ಅಧಿಕಾರ ಸಿಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಇವತ್ತು ಬೆಳಗಾವಿಯಲ್ಲಿ ಕೋಡಿಮಠ ಶ್ರೀಗಳು ಕೂಡ ಇರುವಂತದ್ದು. ಇದೊಂದಷ್ಟೇ ಅಲ್ಲ, ಸಾಕಷ್ಟು ವಿಚಾರಗಳನ್ನ ಕೂಡ ಏನು ಶ್ರೀಗಳು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಜೊತೆಗೆ ಈ ವರ್ಷ, ಪ್ರಸ್ತುತ ವರ್ಷ ಸಾಕಷ್ಟು ಕಷ್ಟ ಕೂಡ ಇದೆ. 2020ಕ್ಕೆ 25ಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ಇಲ್ಲಿ 26 ಬಹಳ ಕಷ್ಟ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳುವಂತದ್ದು. ಮತ್ತು 80% ಈ ವರ್ಷ ಜಗತ್ತು ಮುಳುಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಈ ಒಂದು ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಏನು ವಿಚಾರದ ಬಗ್ಗೆ ಕೂಡ ಶ್ರೀಗಳು ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅರಸನ ಭಂಡಾರ ಬಜೆಟ್ ಇರುವಂತದ್ದು. ಬಜೆಟ್ ಮುಗಿದ ನಂತರ ಅವರಾಗೆ ಬಿಟ್ಕೊಡ್ಬೇಕು, ಬಿಟ್ಕೊಡದೇ ಇದ್ರೆ ಅದು ಸಾಧ್ಯವಿಲ್ಲ, ಅಸಾಧ್ಯದ ಕೆಲಸ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಭವಿಷ್ಯದ ಬಗ್ಗೆ ಕೂಡ ಅವರು 2-3 ವಿಚಾರಗಳನ್ನ ಕೂಡ ಇಲ್ಲಿ ಹೇರುವಂತದ್ದು. ಒಂದು, ಸಂಕ್ರಾಂತಿಯ ಫಲ, ಯುಗಾದಿಯ ಫಲ. ಸದ್ಯ ಈಗ ಅತಂತ್ರ ಸ್ಥಿತಿ ಇದೆ, ಈಗ ನಾನು ಭವಿಷ್ಯವನ್ನ ಹೇಳುವ ಸ್ಥಿತಿ ಇಲ್ಲ, ಆದ್ರೂ ಕೂಡ ಹೇಳ್ತಿದ್ದೇನೆ ಅನ್ನೊಂದು ಮಾತನ್ನ ಕೂಡ ಹೇರುವಂತದ್ದು. ಆದ್ರೆ ಇಲ್ಲಿ ಈ ಒಂದು ಶ್ರೀಗಳ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗಿರಬಹುದು ಅಥವಾ ಇಲ್ಲಿ ಅವರ ಅಭಿಮಾನಿಗಳಿಗೆ ಸಂತಸವನ್ನ ಕೊಟ್ಟರು ಕೂಡ ಇಲ್ಲಿ ಡಿಕೆಶಿ ಅವರಿಗೆ ಅಭಿಮಾನಿಗಳಿಗೆ ನಿರಾಶೆಯನ್ನ ತರುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂತದ್ದು. ಶ್ರೀಗಳು ಈ ಒಂದು ಹೇಳಿಕೆ ಇದು ಎಷ್ಟು ಸತ್ಯ ಆಗುತ್ತೋ ಅಥವಾ ಇಲ್ವೋ, ಅಥವಾ ಬಜೆಟ್ ಮುಗಿದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೆ, ತಾವಾಗೆ ಇಳಿತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಸದ್ಯ ಶ್ರೀಗಳು ಅದೇ ದಾಟಿಯಲ್ಲಿ ಈ ಒಂದು ಭವಿಷ್ಯವಾಣಿಯನ್ನ ನುಡಿದಿರುವಂತದ್ದು. ಸದ್ಯ ಶ್ರೀಗಳ ಭವಿಷ್ಯವಾಣಿ ನಿಜ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಭಾಗ್ಯ ಸಿಗುವುದು. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ತಾವಾಗಿಯೇ ಅಧಿಕಾರವನ್ನ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡಬೇಕು. ಆಗ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಧ್ಯ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಲು ಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ. ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಹೇಳಿದ್ದಾರೆ ಶ್ರೀಗಳು. 2025ಕ್ಕೆ ಅಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತ ಹೇಳಿ ಕೋಡಿ ಶ್ರೀಗಳು ವರ್ಷ ಭವಿಷ್ಯವನ್ನ ನುಡಿದಿದ್ದಾರೆ. ಅಡ್ಡ ಬಂದಿದೆ ಸಂಗಮೇಶನಲ್ಲಿ ವನಹಿ, ಆದರೆ ಒಳಹಡ್ಡ ಬಂದಿದೆ
ಹಿಂದೆ ಹೇಳಿದ್ದೆ ನಾನು, ಹಾಲು ಮತ್ತು ಸಮಾಜದವ್ರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲದೆ ಇರೋದ್ರು ಕಷ್ಟ. ಸಂಕ್ರಾಂತಿ ಕಡಿಬೇಕು, ಆಮೇಲೆ ಹಲಸಿನ ಭಂಡಾರ, ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶ ನಲಿವನೈ, ಆದರೆ ಒಳಹಡ್ಡ ಬಂದಿದೆ. ಹಿಂದೆ ಹೇಳಿದ್ದೆ ನಾನು, ಹಾಲು ಮತ್ತು ಸಮಾಜದವ್ರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲದೆ ಇರೋದ್ರು ಕಷ್ಟ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶ್ರೀಗಳು 2026 ವರ್ಷದ ಭವಿಷ್ಯವನ್ನ ನುಡಿದಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಂಚಿಕೆ ಜೊತೆಗೆ ನಾಯಕತ್ವ ಬದಲಾವಣೆ ಚರ್ಚೆ ಕೂಡ ಸಾಕಷ್ಟು ಇರುವಂತದ್ದು. ಈ ಮಧ್ಯೆ ಕೂಡಿ ಮಠದ ಶ್ರೀಗಳು ಈಗ ಒಂದು ಅಚ್ಚರಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಲು ಮತದ ಸಮುದಾಯದಿಂದ ಏನು ಅಧಿಕಾರವನ್ನು ಅಷ್ಟು ಸುಲಭವಾಗಿ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅದು ಅಸಾಧ್ಯದ ಕೆಲಸ ಕೂಡ ಇರುವಂತದ್ದು. ಹಾಗಾಗಿ ಅವರಾಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ಮಾತನ್ನ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ತಾವಾಗೆ ಬಿಟ್ಟು ಕೊಟ್ರೆ ಮಾತ್ರ ಡಿಕೆಶಿ ಅವರಿಗೆ ಅವಕಾಶ ಸಿಗತ್ತೆ, ಅಧಿಕಾರ ಸಿಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಇವತ್ತು ಬೆಳಗಾವಿಯಲ್ಲಿ ಕುಡಿಮಠ ಶ್ರೀಗಳು ಕೂಡ ಇರುವಂತದ್ದು. ಇದೊಂದಷ್ಟೇ ಅಲ್ಲ, ಸಾಕಷ್ಟು ವಿಚಾರಗಳನ್ನ ಕೂಡ ಏನು ಶ್ರೀಗಳು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಜೊತೆಗೆ ಈ ವರ್ಷ, ಪ್ರಸ್ತುತ ವರ್ಷ ಸಾಕಷ್ಟು ಕಷ್ಟ ಕೂಡ ಇದೆ. 2020ಕ್ಕೆ 25ಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ಇಲ್ಲಿ 26 ಬಹಳ ಕಷ್ಟ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳುವಂತದ್ದು. ಮತ್ತು 80% ಈ ವರ್ಷ ಜಗತ್ತು ಮುಳುಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಈ ಒಂದು ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಏನು ವಿಚಾರದ ಬಗ್ಗೆ ಕೂಡ ಶ್ರೀಗಳು ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅರಸನ ಭಂಡಾರ ಬಜೆಟ್ ಇರುವಂತದ್ದು. ಬಜೆಟ್ ಮುಗಿದ ನಂತರ ಅವರಾಗೆ ಬಿಟ್ಟು ಕೊಡಬೇಕು, ಬಿಟ್ಟು ಕೊಡದೇ ಇದ್ರೆ ಅದು ಸಾಧ್ಯವಿಲ್ಲ, ಅಸಾಧ್ಯದ ಕೆಲಸ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಭವಿಷ್ಯದ ಬಗ್ಗೆ ಕೂಡ ಅವರು 2-3 ವಿಚಾರಗಳನ್ನ ಕೂಡ ಇಲ್ಲಿ ಹೇರುವಂತದ್ದು. ಒಂದು, ಸಂಕ್ರಾಂತಿಯ ಫಲ, ಯುಗಾದಿಯ ಫಲ. ಸದ್ಯ ಈಗ ಅತಂತ್ರ ಸ್ಥಿತಿ ಇದೆ, ಈಗ ನಾನು ಭವಿಷ್ಯವನ್ನ ಹೇಳುವ ಸ್ಥಿತಿ ಇಲ್ಲ, ಆದ್ರೂ ಕೂಡ ಹೇಳ್ತಿದ್ದೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇರುವಂತದ್ದು. ಆದ್ರೆ ಇಲ್ಲಿ ಈ ಒಂದು ಶ್ರೀಗಳ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗಿರಬಹುದು ಅಥವಾ ಇಲ್ಲಿ ಅವರ ಅಭಿಮಾನಿಗಳಿಗೆ ಸಂತಸವನ್ನ ಕೊಟ್ಟರು ಕೂಡ ಇಲ್ಲಿ ಡಿಕೆಶಿ ಅವರಿಗೆ ಅಭಿಮಾನಿಗಳಿಗೆ ನಿರಾಶೆಯನ್ನ ತರುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂತದ್ದು. ಶ್ರೀಗಳು ಈ ಒಂದು ಹೇಳಿಕೆ ಇದು ಎಷ್ಟು ಸತ್ಯ ಆಗುತ್ತೋ ಅಥವಾ ಇಲ್ವೋ, ಅಥವಾ ಬಜೆಟ್ ಮುಗಿದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೆ, ತಾವಾಗೆ ಇಳಿತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಸದ್ಯ ಶ್ರೀಗಳು ಅದೇ ದಾಟಿಯಲ್ಲಿ ಈ ಒಂದು ಭವಿಷ್ಯವಾಣಿಯನ್ನ ನುಡಿದಿರುವಂತದ್ದು. ಸದ್ಯ ಶ್ರೀಗಳ ಭವಿಷ್ಯವಾಣಿ ನಿಜ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ, ನಿಮ್ಮೆಲ್ಲ ಮಾಹಿತಿಗಾಗಿ.